ಎಲ್ಲ ಆತ್ಮೀಯರಿಗೆ ಲರ್ನ್ ಈಸಿಲಿ ಚಾನಲ್ಗೆ ಸ್ವಾಗತ. ಪಿ ಲಂಕೇಶ್ ರವರ ಮದರ್ ಪದ್ಯದ ಕನ್ನಡ ಸರಳವಾದಂತಹ ಎಕ್ಸ್ಪ್ಲನೇಷನ್ ಹಾಗೂ ಸಾರಾಂಶವನ್ನು ಈ ವಿಡಿಯೋದಲ್ಲಿ ಕಲಿಯೋಣ. ಮೊದಲಿಗೆ ಪಿ ಲಂಕೇಶ್ ರವರ ಒಂದು ಸಣ್ಣ ಪರಿಚಯ. ಪಿ ಲಂಕೇಶ್ ಕನ್ನಡದ ಖ್ಯಾತ ಸಾಹಿತಿಗಳು, ಲಂಕೇಶ್ ಪತ್ರಿಕೆಯ ಸ್ಥಾಪಕ ಸಂಪಾದಕರು. ಇವರು ಕವಿ, ಕಥೆಗಾರರು, ಕಾದಂಬರಿಕಾರರು, ಅಂಕಣಕಾರರು, ನಾಟಕಕಾರರು, ನಟ, ನಿರ್ದೇಶಕ ಹೀಗೆ ಹಲವಾರು ವ್ಯಕ್ತಿತ್ವಗಳನ್ನು ಹೊಂದಿರತಕ್ಕಂತಹ ವ್ಯಕ್ತಿಯಾಗಿದ್ದರು. ಇವರು ಜನನ 8 ಮಾರ್ಚ್ 1935. ಪಾಳ್ಯದ ಲಂಕೇಶಪ್ಪ ಇವರ ಹೆಸರಾಗಿರುತ್ತೆ. ನಿಟ್ಟೂರು, ಶಿವಮೊಗ್ಗ ಜಿಲ್ಲೆಯಲ್ಲಿ ಜನಿಸ್ತಾರೆ. ಮತ್ತು ಇವರ ಒಂದು ಹೆಸರಾಂತ ಕೆಲಸಗಳಲ್ಲಿ ಕೆಲವೊಂದಾಗ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ, ಮುಸ್ಸಂಜೆಯ ಕಥಾಪ್ರಸಂಗ, ಕಲ್ಲು ಕರಗುವ ಸಮಯ ಹೀಗೆ. ಇವರು 25 ಜನವರಿ 2000ರಲ್ಲಿ ಮರಣವನ್ನು ಹೊಂದ್ತಾರೆ. ಇವರು ಬರೆದಿರತಕ್ಕಂತಹ ಮದರ್ ಈ ಪದ್ಯದ ಒಂದು ಇಂಗ್ಲಿಷ್ ಅನುವಾದವಾಗಿರುತ್ತೆ. ಕನ್ನಡದಲ್ಲಿ ಅವ್ವ ಅಂತಕ್ಕಂತಹ ಪದ್ಯವನ್ನು ಇಂಗ್ಲೀಷಿಗೆ ಟ್ರಾನ್ಸ್ಲೇಷನ್ ಮಾಡಿರ್ತಾರೆ. ಈ ಒಂದು ಮದರ್ ಪದ್ಯದಲ್ಲಿ ಲಂಕೇಶ್ರವರು ತಮ್ಮ ತಾಯಿಯ ಬಗ್ಗೆ ಬರಿತಾ ಹೋಗ್ತಾರೆ. ಒಂದು ಹಳ್ಳಿಗೆ ಸೇರಿರತಕ್ಕಂಥ ಹಳ್ಳಿಯ ಹೆಣ್ಣಾಗಿರ್ತಕ್ಕಂಥ ತಾಯಿ ತಾನು ತನ್ನ ಬದುಕಿನಲ್ಲಿ ಹೇಗೆ ತನ್ನ ಎಲ್ಲ ಕಾರ್ಯಗಳನ್ನು ನಡೆಸಿದ್ಲು, ಆಕೆ ಅನುಭವಿಸಿದ ಕಷ್ಟಗಳು, ಆಕೆಯನ್ನು ಹಲವಾರು ಪದಗಳನ್ನು ಬಳಸಿ, ಅಂದರೆ ಆಕೆಯನ್ನು ಒಂದು ಕಪ್ಪು ನೆಲಕ್ಕೆ ಹೋಲಿಸ್ತಾರೆ, ಆಕೆಯನ್ನು ಒಂದು ಬನದ ಕರಡಿ ಅಂದರೆ ಒಂದು ಕಾಡು ಕರಡಿಗೆ ಹೋಲಿಸ್ತಾರೆ, ಆಕೆಯನ್ನು ಒಂದು ನಾಯಿ, ಹಾಗೆ ಒಂದು ಕೋತಿಗೆ ಹೋಲಿಸ್ತಾರೆ. ಅಂದರೆ ಅವರನ್ನು ಕೆಟ್ಟದಾಗೆಲ್ಲ ಆಕೆಯ ಒಂದು ಪರಿಸ್ಥಿತಿ, ಆಕೆಯ ಒಂದು ಪಾತ್ರಗಳ ಬಗ್ಗೆ ಹೇಳ್ತಾ ಪಿ ಲಂಕೇಶ್ರವರು ತಮ್ಮ ತಾಯಿಯ ಅಗಲಿಕೆಯನ್ನು, ಆಕೆಯನ್ನು ಯಾವ ರೀತಿಯಾಗಿ ವರ್ಣಿಸಿ, ಆಕೆಯ ಒಂದು ತಾಯಿಯ ಮಮತೆ, ತಾಯಿಯ ಒಂದು ಪಾತ್ರವನ್ನು ಹೇಗೆ ನಡೆಸಿದರು, ಆಕೆಯನ್ನು ಕಳೆದುಕೊಂಡ ಲಂಕೇಶ್ರವರು ಆಕೆಗೆ ತನ್ನ ಕೃತಜ್ಞತೆಯನ್ನು ಸಲ್ಲಿಸ್ತಕ್ಕಂತಹ ಒಂದು ಸಾಲುಗಳನ್ನು ಈ ಪದ್ಯದಲ್ಲಿ ಕಾಣಬಹುದು. ಬನ್ನಿ ಇಲ್ಲಿ ಮೊದಲನೇ ಸ್ಟ್ಯಾನ್ಸದಿಂದ ಪ್ರಾರಂಭ ಮಾಡೋಣ. ಫಸ್ಟ್ ಸ್ಟ್ಯಾನ್ಸ. ಬ್ಲ್ಯಾಕ್ ಫರ್ಟೈಲ್ ಲ್ಯಾಂಡ್, ಎ ಸ್ಟ್ರೆಚ್ ಆಫ್ ಗ್ರೀನ್ ಲೀವ್ಸ್ ಆ್ಯಂಡ್ ಎ ಫೆಸ್ಟ್ ಆಫ್ ಫೇರ್ ಫ್ಲವರ್ಸ್, ಮೈ ಮದರ್, ಸ್ಟ್ರಾಂಗರ್ ವಿತ್ ಎವರಿ ಬರ್ನ್, ವಿತ್ ಮೋರ್ ಸಫರಿಂಗ್, more fruits and flowers. Kick off her kids, heavenly bliss, resting the basket on the ground, she groaned, closed her eyes, didn't open again. ಇಲ್ಲಿ ಮೊದಲನೇ ಸಾಲುಗಳಲ್ಲಿ ನೋಡಿದಾಗ ಲಂಕೇಶ್ರವರು ತಮ್ಮ ತಾಯಿಯನ್ನು ನನ್ನವ್ವ, ನನ್ನ ತಾಯಿ ಒಂದು ಕಪ್ಪು ನೆಲ, ಫಲವತ್ತಾದ ಭೂಮಿಗೆ ಹೋಲಿಸ್ತಾ ಇದ್ದಾರೆ. ಆ ಭೂಮಿಯಲ್ಲೆಲ್ಲ ಹಸಿರು ಹೂವು, ಬಣ್ಣ ಬಣ್ಣದ ಹೂಗಳಿಂದ ಕಪ್ಪು ನೆಲ ಹೇಗೆ ತುಂಬಿತ್ತೋ ಹಾಗೆ ತನ್ನ ತಾಯಿಯೂ ಸಹ ಏನಾಗಿದ್ಲು, ತುಂಬ ಸ್ಟ್ರಾಂಗ್ ಆಗಿದ್ಲು. ಆಕೆ ಬಹಳಷ್ಟು ನೋವುಗಳನ್ನು ಅನುಭವಿಸ್ತಾ ಇದ್ಲು. ಹೇಗೆ ಕಪ್ಪು ಭೂಮಿಗೆ ನಾವು ಉಳುಮೆ ಮಾಡಿ ಹೆಚ್ಚು ಅದನ್ನು ಹದಗೊಳಿಸಿ ಬೆಳೆ ಬೆಳೆದಾಗ ಅದು ಹೇಗೆ ಮೋರ್ ಫ್ರೂಟ್ಸ್ ಆ್ಯಂಡ್ ಫ್ಲವರ್ಸ್, ಹೇಗೆ ಅದು ಹೆಚ್ಚು ಫಸಲನ್ನು ನೀಡುತ್ತೋ, ಹೆಚ್ಚು ಹೂಗಳನ್ನು ಬಿಡುತ್ತೋ, ಹಾಗೆ ತನ್ನ ತಾಯಿ ಕೂಡ ಕಪ್ಪು ನೆಲದ ಹಾಗೆ ತಾನು ಎಷ್ಟು ಕಷ್ಟಗಳನ್ನು ಅನುಭವಿಸ್ತಾ ಇದ್ದಳು ಅಷ್ಟು ಹೊರಹೊಮ್ತಾ ಇದ್ಲು. ಆಕೆಗೆ ತನ್ನ ಮಕ್ಕಳು ನೀಡ್ತಾ ಇದ್ದಂತಹ ಪ್ರತಿಯೊಂದು ಒದೆತ ಅಂದಾಗ, ಮಕ್ಕಳು ಒದ್ದಾಗ ಆಕೆ ತುಂಬ ಪುಳಕಿತಳಾಗ್ತಾ ಇದ್ಲು. ತುಂಬ ಒಂದು ರೀತಿ ಹರ್ಷೋದ್ಗಾರ, ಒಂದು ಹರ್ಷದ ರೀತಿಯಲ್ಲಿ, ಒಂದು ನಗುವಿನ ರೀತಿಯಲ್ಲಿ ಆ ಒಂದು ಮಕ್ಕಳ ಒದೆತಗಳನ್ನು ಪುಳಕಗೊಳ್ಳುವ ರೀತಿಯಲ್ಲಿ ಆಕೆ ತಗೊಳ್ತಾ ಇದ್ಲು. ಆ ನನ್ನ ತಾಯಿ ಏನು ಮಾಡ್ತಾ ಇದ್ದಾಳೆ, ರೆಸ್ಟಿಂಗ್ ದಿ ಬ್ಯಾಸ್ಕೆಟ್ ಆನ್ ದ ಗ್ರೌಂಡ್, ಆ ಒಂದು ತನ್ನ ತಲೆಯ ಮೇಲಿದ್ದಂತಹ ಬ್ಯಾಸ್ಕೆಟ್, ಒಂದು ಊಟದ ಬುಟ್ಟಿಯನ್ನು ಕೆಳಗಿಟ್ಟು ಶಿ ಗ್ರೋನ್ಡ್, ನೋವನ್ನು ಅನುಭವಿಸ್ತಾಳೆ. ಆ್ಯಂಡ್ ಕ್ಲೋಸ್ಡ್ ಹರ್ ಐಸ್, ಕಣ್ಣು ಮುಚ್ತಾಳೆ. ಡಿಡೆಂಟ್ ಓಪನ್ ಅಗೇನ್, ಮತ್ತೆ ಕಣ್ಣುಗಳನ್ನು ಬಿಡೋದಿಲ್ಲ. ಈ ಮೊದಲನೇ ಒಂದು ಸ್ಟ್ಯಾನ್ಸದಲ್ಲಿ ತಾಯಿಯನ್ನು ಬ್ಲ್ಯಾಕ್ ಫರ್ಟೈಲ್ ಲ್ಯಾಂಡ್, ಕಪ್ಪು ಫಲವತ್ತಾದ ಭೂಮಿಗೆ ಹೋಲಿಸಿ, ಆ ಭೂಮಿಯಿಂದ ಹೇಗೆ ಹಸಿರು ಎಲೆಗಳು, ಹೂಗಳು, ಒಂದು ಫಸಲು ಬರುತ್ತೋ ಹಾಗೆ ನನ್ನ ತಾಯಿ ಕೂಡ ತನ್ನ ಎಲ್ಲ ಕೆಲಸಗಳನ್ನು ಮಾಡ್ತಾ ಇದ್ಲು. ಆ ಮಕ್ಕಳ ಒದೆತಗಳನ್ನು ಒಂದು ಹೆವೆನ್ಲಿ ಬ್ಲಿಸ್ ಅಂದಾಗ ಒಂದು ರೀತಿಯ
ಸಂತೋಷದ ರೀತಿಯಲ್ಲಿ ಆಕೆ ಅನುಭವಿಸಿ ಕೊನೆಯುಸಿರನ್ನು ಎಳೆದಿದ್ದಾಳೆ. ಕ್ಲೋಸ್ಡ್ ಹರ್ ಐಸ್ ಆ್ಯಂಡ್ ಡಿಡೆಂಟ್ ಓಪನ್ ಅಗೇನ್. ಮತ್ತೆ ಅವಳು ತನ್ನ ಕಣ್ಣುಗಳನ್ನು ಓಪನ್ ಮಾಡಿಲ್ಲ ಅಂತ ಹೇಳ್ತಾರೆ. ಇನ್ನು ಸೆಕೆಂಡ್ ಸ್ಟ್ಯಾನ್ಸಾಗೆ ಬಂದಾಗ, ಯೂತ್ ಸ್ಪೆಂಟ್ ಇನ್ ಟ್ಯಾಟರ್ಡ್ ಸ್ಯಾರೀಸ್, ಅವರ್ ಹ್ಯಾಂಡ್ಸ್ ಟಿಲ್ಡ್ ದ ಲ್ಯಾಂಡ್ಸ್, ವಾಟರ್ಡ್ ದ ಫೀಲ್ಡ್ಸ್ ಆ್ಯಂಡ್ ರೈಸ್ಡ್ ಪೆಪ್ಪರ್, ಜೋವರ್, ಕಾರ್ನ್ ಆ್ಯಂಡ್ ಗ್ರೇನ್ಸ್. Treating her fields like tender birds, she grew sacks full of corns to please her man, win a hug and bracelet. ಈ ಸಾಲುಗಳಲ್ಲಿ ಕವಿ ಹೇಳ್ತಾ ಇದ್ದಾರೆ, ತನ್ನ ತಾಯಿ ತನ್ನ ಯೌವನವನ್ನೆಲ್ಲವನ್ನ ಟ್ಯಾಟರ್ಡ್ ಸ್ಯಾರೀಸಲ್ಲಿ ಅಂದಾಗ ಹರಿದ ಒಂದು ಸೀರೆಗಳಲ್ಲಿ ಕಳೆದ್ಲು. ಆಕೆ ಈ ಭೂಮಿಯನ್ನು ಉತ್ತಲು, ಟಿಲ್ಡ್ ದ ಲ್ಯಾಂಡ್ಸ್, ಈ ತಮ್ಮ ತೋಟಗಳನ್ನು ಹೊಲಗಳನ್ನು ಉತ್ತಿದಳು. ವಾಟರ್ಡ್ ದ ಫೀಲ್ಡ್ಸ್, ಆ ತೋಟಗಳಿಗೆ ನೀರು ಹಾಯಿಸಿದ್ಲು. ಮತ್ತು ಶಿ ರೈಸ್ಡ್ ಪೆಪ್ಪರ್, ಜೋವರ್, ಕಾರ್ನ್ ಆ್ಯಂಡ್ ಗ್ರೇನ್ಸ್, ಆಕೆ ಮೆಣಸು ಮತ್ತು ಜೋಳ, ತೊಗರಿ, ಅವರೆ ಎಲ್ಲವನ್ನ ಸಹ ತನ್ನ ಕೈಗಳಿಂದ ನೆಲವನ್ನು ಉತ್ತಿ ಅವುಗಳನ್ನು ಬೆಳೆದು, ಅಂದರೆ ಬಹಳಷ್ಟು ಕಷ್ಟಪಟ್ಟು ವ್ಯವಸಾಯವನ್ನು ಮಾಡಿ ಅಲ್ಲಿ ಫಸಲುಗಳನ್ನು ಬೆಳೆದಲು. ಆಕೆ ಟ್ರೀಟಿಂಗ್ ಹರ್ ಫೀಲ್ಡ್ಸ್ ಲೈಕ್ ಎ ಟೆಂಡರ್ ಬರ್ಡ್ಸ್, ತನ್ನ ಆ ಹೊಲ ಗದ್ದೆಗಳನ್ನು ಒಂದು ಟೆಂಡರ್ ಬರ್ಡ್ಸ್ ಮೀನ್ಸ್ ಒಂದು ಮೃದುವಾದ ಬರ್ಡ್ಸ್, ಮೊಗ್ಗುಗಳ ಹಾಗೆ ಆಕೆ ನೋಡಿಕೊಂಡ್ಳು. ಮತ್ತು ಆಕೆ ಶಿ ಗ್ರೀವ್ ಸ್ಯಾಕ್ಸ್ ಫುಲ್ ಆಫ್ ಕಾರ್ನ್ಸ್, ಭತ್ತ ಜೋಳಗಳನ್ನು ಮೂಟೆಗಟ್ಟಲೆ ಜೋಳಗಳನ್ನು ಬೆಳೆದಲು. ಯಾಕಪ್ಪ ಅಂದರೆ ಟು ಪ್ಲೀಸ್ ಹರ್ ಮ್ಯಾನ್, ವಿನ್ ಎ ಹಗ್ ಆ್ಯಂಡ್ ಬ್ರಾಸ್ಲೆಟ್, ಕೇವಲ ತನ್ನನ್ನು ವರಿಸಿದಂಥ ತನ್ನ ಗಂಡನಿಂದ ಒಂದು ಮೆಚ್ಚುಗೆ, ಒಂದು ಹಪ್ಪುಗೆಯನ್ನು ಪಡೆಯೋದಕ್ಕಾಗಿ ಇಷ್ಟೆಲ್ಲ ಕಷ್ಟಪಟ್ಟು ಆಕೆ ಆ ಹೊಲದಲ್ಲಿ ಕೆಲಸ ಮಾಡಿ ಬೆಳೆದಲು ಅಂತಕ್ಕಂಥದ್ದನ್ನು ಹೇಳ್ತಾರೆ. ಇನ್ನು ಮೂರನೇ ಸ್ಟ್ಯಾನ್ಸಾಗೆ ಬಂದಾಗ, ಶಿ ಡೈಡ್ ವಿತ್ ಹರ್ ಡಬಲ್ ಬೆಂಟ್ ಬ್ಯಾಕ್, ಹೌ ಓಲ್ಡ್ ಯು ಥಿಂಕ್ ದ ಗ್ರ್ಯಾನಿ ವಾಸ್, ಹೌ ಮೆನಿ ಫುಲ್ ಮೂನ್ಸ್ ಡಿಡ್ ಶಿ ಸಿ, ಆ್ಯಂಡ್ ಹೌ ಮೆನಿ ಟೈಮ್ಸ್ ಬೇಕ್ಡ್ ಪ್ಯಾನ್ಕೇಕ್ಸ್ ಇನ್ ದ ಹಾಟ್ ಓವೆನ್, ಹೌ ಮೆನಿ ಟೈಮ್ಸ್ ಡಿಡ್ ಶಿ ಹೌಲ್ ಓವರ್ ಸಾಯಿಲ್ಡ್ ಕಾಯಿನ್ಸ್, ಫಾಸ್ಟೆಡ್ ಕ್ರಾಪ್ ಆ್ಯಂಡ್ ಡೆಡ್ ಕಾಗ್, how many villages did she cross looking for the lost old buffalo. ಇಲ್ಲಿ ತನ್ನ ತಾಯಿಯನ್ನು ಹೇಳ್ತಾ ಇದ್ದಾರೆ. ತನ್ನ ತಾಯಿ ಸತ್ತಿದ್ದಾಳೆ, ಈಗ ಆಕೆ ಬದುಕಿಲ್ಲ. ಆದರೆ ಸಾಯಬೇಕಾದ್ರೆ ಆಕೆ ಹೇಗಿದ್ಲಂದರೆ ಒಂದು ಬೆನ್ನು ಬಾಗಿದ ಮುದುಕಿಯಷ್ಟು ಪ್ರಾಯದಲ್ಲಿ ಸತ್ತಿದ್ದಾಳೆ. ತುಂಬ ಕಷ್ಟಗಳನ್ನು ಅನುಭವಿಸಿ ವಯಸ್ಸಾಗಿ ಡಬಲ್ ಬೆಂಟ್ ಬ್ಯಾಕ್ ಅಂದರೆ ತುಂಬ ಬಾಗಿದ ಮುದುಕಿಯಾಗಿ ಆಕೆ ಸತ್ತಿದ್ದಾಳೆ. ಹೌ ಓಲ್ಡ್ ಯು ಥಿಂಕ್ ಗ್ರ್ಯಾನಿ ವಾಸ್, ನಿಮಗೆ ಗೊತ್ತಾ ಆಕೆ ಎಷ್ಟು ವಯಸ್ಸಾಗಿದ್ಲು, ಒಂದು ಮುದುಕಿಯಾಗಿ ಆಕೆ ಸತ್ತಿದ್ದಾಳೆ. ನಂತರ ಹೌ ಮೆನಿ ಫುಲ್ ಮೂನ್ಸ್ ಡಿಡ್ ಶಿ ಸಿ, ಅವಳು ಎಷ್ಟು ಆ ಒಂದು ಹುಣ್ಣಿಮೆಗಳನ್ನು ನೋಡಿರಬಹುದು. ಆಕೆ ಎಷ್ಟೋ ಸಲ ಹತ್ತಿದ್ದಾಳೆ. ಆಕೆ ತನ್ನ ಸತ್ತ ಕರುವಿಗಾಗಿ ಹತ್ತಿದ್ದಾಳೆ. ಮತ್ತು ಆಕೆ ಬೇಕ್ಡ್ ಪ್ಯಾನ್ಕೇಕ್ಸ್ ಇನ್ ದ ಹಾಟ್ ಓವೆನ್, ಒಲೆ ಮುಂದೆ ಕೂತು ಎಷ್ಟೋ ರೊಟ್ಟಿಗಳನ್ನು ಸುಟ್ಟಿದ್ದಾಳೆ. ನಂತರ ಆಕೆ ತನ್ನ ಹಲವಾರು ವಿಲೇಜಸ್ ಅನ್ನು ಕ್ರಾಸ್ ಮಾಡಿದ್ದಾಳೆ, ಹಳ್ಳಿಗಳಲ್ಲಿ ಓಡಾಡಿದ್ದಾಳೆ. ಯಾಕೆಂದರೆ ಆಕೆ ತನ್ನ ಕಳೆದು ಹೋದಂತಹ ಒಂದು ಮುದಿ ಎಮ್ಮೆಯನ್ನು ಹುಡುಕಿಕೊಂಡು ಊರೂರು ಅಲ್ದಿದ್ದಾಳೆ, ಎಲ್ಲ ಹಳ್ಳಿಗಳನ್ನು ಸುತ್ತಿದ್ದಾಳೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಮುಂದಿನ ಸ್ಟ್ಯಾನ್ಸದಲ್ಲಿ, ಶಿ ವಾಸ್ ನೋ ಸೀತಾ, ನೈದರ್ ಸಾವಿತ್ರಿ ನಾರ್ ಊರ್ಮಿಳಾ, ನೋ ಶಿ ವಾಸಂಟ್ ಎನಿ ಹೋಲಿ ವೈಫ್, ಡಾಸೈಲ್, dignified, graceful, you find on the pages of histories and epics. No, you cannot even compare her to the great wives of Gandhi and Ramakrishna. She didn't pray like a good wife. She didn't even wear a sacred kumkum on her face. ಇಲ್ಲಿ ತಾಯಿಯನ್ನು ಆಕೆಯ ಒಂದು ಪಾತ್ರಗಳ ಬಗ್ಗೆ ಹೇಳ್ತಾ ಹೋಗ್ತಾ ಇದ್ದಾಳೆ. ತನ್ನ ತಾಯಿ ಏನು ಸತಿ ಸಾವಿತ್ರಿಯಲ್ಲ, ಸೀತೆಯಲ್ಲ, ಹಾಗೆ ಊರ್ಮಿಳೆಯಲ್ಲೂ ಅಲ್ಲ. ಆಕೆಯೇನು ಒಂದು ಶಿ ವಾಸಂಟ್ ಆನ್ ಹೋಲಿ ವೈಫ್, ಆಕೆಯೇನು ಅಷ್ಟು ಪವಿತ್ರವಾದಂತಹ ಹೆಂಡತಿಯೇ ಆಗಿರಲಿಲ್ಲ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಹಾಗೆ ಆಕೆಯೇನು ಆ ಒಂದು ಇತಿಹಾಸದ ಪುಟಗಳಲ್ಲಿ ನಿಲ್ತು ಹೋದಂತಹ ಈ ಹೆಣ್ಣುಗಳ ರೀತಿಯಲ್ಲಿ ಆಕೆ ಹೆಣ್ಣಲ್ಲ. ಆ್ಯಂಡ್ ಆಕೆಯನ್ನು ನಾನು ಒಂದು ಗ್ರೇಟ್ ವೈಫ್ಸ್ ಅಂದಾಗ ಈ ಗಾಂಧಿ, ರಾಮಕೃಷ್ಣ, ಪರಮಹಂಸ ಈ ಥರ ಇದ್ದಂತಹ ಒಂದು ವ್ಯಕ್ತಿಗಳ ಹೆಂಡತಿಯೂ ಸಹ ಆಕೆ ಆಗಿರಲಿಲ್ಲ. ಆದರೆ ಆಕೆ ಈವನ್ ಶಿ ಡಿಡಂಟ್ ವಿಯರ್ ಎ ಸ್ಯಾಕ್ರೆಡ್ ಕುಂಕುಮ ಆನ್ ಹರ್ ಫೇಸ್, ಪ್ರತಿದಿನ ಒಂದು ಹೆಣ್ಣು
ಹಣೆಯಲ್ಲಿ ಕುಂಕುಮ ಇಡ್ತಾ ಇದ್ರಲ್ಲ, ಆ ರೀತಿ ಪ್ರತಿದಿನ ಕುಂಕುಮವನ್ನು ಇಟ್ಟುಕೊಂಡಂತಹ ಹೆಣ್ಣು ಸಹ ಆಕೆ ಆಗಿರಲಿಲ್ಲ. ಅಂದರೆ ಆ ತಾಯಿ ತನ್ನ ತಾಯಿಯನ್ನು ಇವರಷ್ಟು ಪವಿತ್ರಳಲ್ಲ ಅಂತ ಹೇಳ್ತಾನೆ ಆಕೆ ಎಷ್ಟು ಪವಿತ್ರಳು ಅನ್ನೋದನ್ನ ಹೇಳ್ತಾ ಇದ್ದಾರೆ. ಅಂದರೆ ಆಕೆ ತನ್ನ ಕುಂಕುಮವನ್ನು ಸಹ ಧರಿಸದಷ್ಟು ರೀತಿಯಲ್ಲಿ ಕಷ್ಟಗಳನ್ನು ಅನುಭವಿಸ್ತಾ ಇದ್ಲು, ತಾನು ಕೆಲಸಗಳನ್ನು ಮಾಡ್ತಾ ಇದ್ಲು. ಆದರೆ ಅವರು ಆ ತಾಯಿ ಈ ಶ್ರೇಷ್ಠ ವ್ಯಕ್ತಿಗಳ ಪತ್ನಿಯರಷ್ಟು ಶ್ರೇಷ್ಠರಲ್ಲ ಅಂತ ಹೇಳದೆ ಹೋದರೂ ಸಹ ಅವರೆಲ್ಲರಿಗಿಂತ ಮಿಗಿಲು ಅನ್ನೋದನ್ನು ಇಲ್ಲಿ ಅವರಿಗೆಲ್ಲರಿಗಿಂತ ಹೆಚ್ಚು ಅನ್ನೋದನ್ನು ಲಂಕೇಶ್ರವರು ಹೇಳ್ತಾ ಇದ್ದಾರೆ. ನಂತರದ ಸ್ಟ್ಯಾನ್ಸ ಬಂದಾಗ, ಲೈಕ್ ದ ವೈಲ್ಡ್ ಬಿಯರ್ ಶಿ ಬೋರ್ ಹರ್ ಕಿಡ್ಸ್, ರೇರ್ಡ್ ಹರ್ ಹಸ್ಬೆಂಡ್ and saved some money for hard times. Like the hurt bitch, she growled and fought too. Pretty cheap, she picked faults, bickered like baboon. She did everything to save her house, husband, kids. She would flare when her son went wayward and her husband snipped here and there. ಇಲ್ಲಿ ತಾಯಿಯನ್ನು ವೈಲ್ಡ್ ಬಿಯರ್, ಒಂದು ಕಾಡಿನ ಕರಡಿಗೆ ಹೋಲಿಕೆ ಮಾಡ್ತಾರೆ. ಅಂದರೆ ಕಾಡಿನಲ್ಲಿ ಕರಡಿ ಹೇಗೆ ತನ್ನ ಮಕ್ಕಳನ್ನು ಹೊತ್ತು ಸಾಕಿ ಸಲ್ಲಿಸ್ತಾಳೋ ಹಾಗೆ ತಾಯಿಯು ಕೂಡ ಮಕ್ಕಳನ್ನು ಹೆತ್ತಲು, ನಮ್ಮನ್ನೆಲ್ಲ ಹೆತ್ತಿದ್ದಾಳೆ, ನಮ್ಮನ್ನೆಲ್ಲ ಹೆತ್ತಿ ನಮ್ಮನ್ನು ಸಾಕಿದ್ದಾಳೆ. ನಮ್ಮನ್ನು ಜೊತೆಗೆ ಶಿ ರೇರ್ಡ್ ಹರ್ ಹಸ್ಬೆಂಡ್, ತನ್ನ ಗಂಡನನ್ನು ಸಹ ಸಾಕಿದ್ದಾಳೆ. ಆಕೆ ಶಿ ಸೇವ್ಡ್ ಸಮ್ ಮನಿ ಫಾರ್ ಹಾರ್ಡ್ ಟೈಮ್, ಕಷ್ಟದ ಸಮಯಕ್ಕಾಗಿ ಹಣವನ್ನು ಸಂಪಾದನೆ ಮಾಡಿ ಕೂಡಿಟ್ಟಿದ್ದಾಳೆ. ಹಾಗೆ ಶಿ ಲೈಕ್ ದ ಹರ್ಟ್ ಬೀಚ್, ಒಂದು ನೊಂದ ನಾಯಿ ಹಾಗೆ ಬೈದಾಡ್ತಾ ಇದ್ಲು. ಯಾವುದಾದ್ರೂ ಒಂದು ಅಸಹನೆಗೆ ಒಳಗಾದಾಗ ಗಂಡನ ಮೇಲೆ ಅಂಥ ಸಮಯದಲ್ಲಿ ನಾಯಿ ಕುಯ್ಗುಟ್ಟುವ ಹಾಗೆ ಬೈತಾ ಇದ್ಲು, ಗೊಣಗಾಡ್ತಾ ಇದ್ಲು, ಗುದ್ದಾಡ್ತಾ ಇದ್ಲು. ಹಾಗೆ ತನ್ನ ಒಂದು ಆ ಅಸಹನೆ ಮೀರಿದಾಗ ಲೈಕ್ ಒಂದು ಬಿಚ್ ಅಂತ ಹೇಳ್ತಾ ಇದ್ದಾರೆ. ಬಿಚ್ ಮೀನ್ಸ್ ಒಂದು ನಾಯಿಯ ಹಾಗೆ ಓಡಾಡ್ತಾ ಇದ್ಲು, ಫೈಟ್ ಮಾಡ್ತಾ ಇದ್ಲು ಅದಕ್ಕಾಗಿ. ಹಾಗೆ ಆಕೆ ಒಂದು ಕೋತಿಯ ಹಾಗೆ ಆ ಒಂದು ಚೇಷ್ಟೆಯನ್ನು ಮಾಡ್ತಾ ಇದ್ಲು ಅಂತಕ್ಕಂಥ ಮಾತನ್ನು ಅವರಿಗೆ ಹೋಲಿಸ್ತಾ ಆಕೆ ಎಷ್ಟು ಕಷ್ಟಪಡ್ತಾ ಇದ್ಲು ತಾನು ಅಂತಕ್ಕಂಥದ್ದನ್ನ ಇಲ್ಲಿ ತಿಳಿಸ್ತಾ ಇದ್ದಾಳೆ. ಅದರ ಜೊತೆಗೆ ಶಿ ಡಿಡ್ ಎವ್ರಿಥಿಂಗ್ ಟು ಸೇವ್ ಹರ್ ಹೌಸ್, ತನ್ನ ಮನೆಯನ್ನು ಕಾಪಾಡೋದಕ್ಕಾಗಿ, ತನ್ನ ಗಂಡನನ್ನು ಕಾಪಾಡಿದ್ದಕ್ಕಾಗಿ ಮತ್ತು ಮಕ್ಕಳನ್ನು ಕಾಪಾಡಿದ್ದಕ್ಕಾಗಿ ಇವೆಲ್ಲವನ್ನ ಆಕೆ ಮಾಡಿದ್ದಾಳೆ. ಶಿ ವುಡ್ ಫ್ಲೇರ್ ವೆನ್ ಹರ್ ಸನ್ ವೆಂಟ್ ವೇಯಾರ್ಡ್ ಅಂಡ್ ಹರ್ ಹಸ್ಬೆಂಡ್ ಸ್ನಿಪ್ಡ್ ಹಿಯರ್ ಅಂಡ್ ದೇರ್. ಅಂದರೆ ಇಲ್ಲಿ ಆಕೆ ಆ ಒಂದು ತನ್ನ ತಾಯಿ ಮಗನಾಗಿರ್ತಕ್ಕಂಥವ್ರು ಏನಾದರೂ ಕೆಟ್ಟ ದಾರಿ ಕಡೆಗೆ ಹೋದಾಗ ಅಥವಾ ಗಂಡ ಬೇರೆ ಕಡೆಗೆ ತನ್ನ ಮನಸ್ಸನ್ನು ಬದಲಿಸಿದಾಗ ಆಕೆ ಸುಮ್ಮನೆ ಇರ್ತಾ ಇರಲಿಲ್ಲ, ಅವರನ್ನು ಸರಿ ದಾರಿಗೆ ಬರೋದಕ್ಕೆ ಇಷ್ಟೆಲ್ಲ ಕೆಲಸಗಳನ್ನು ಮಾಡ್ತಾ ಇದ್ಲು ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ಇನ್ನು ಮುಂದಿನ ಸಾಲಿನಲ್ಲಿ, ದ ವೈಲ್ಡ್ ಬಿಯರ್ ನೀಡ್ಸ್ ನೋ ಬುಕ್ ಆಫ್ ಡಾಕ್ಟರೈನ್ಸ್ ಆ್ಯಂಡ್ ನನ್ ಆಫ್ ಯುವರ್ ಹೋಲಿ ಗೀತಾ. My mother lived for grass and grain, for her kids and hard work, for nice a roof overhead and blanket to cover, and to walk equal with her peers. ಇಷ್ಟೆಲ್ಲ ಮಾಡಿರ್ತಕ್ಕಂತಹ ನನ್ನ ತಾಯಿಗೆ ನಿಮ್ಮ ಹೋಲಿ ಬುಕ್ಸ್ ಅಥವಾ ನಿಮ್ಮ ಈ ಭಗವದ್ಗೀತೆಗಳು ಇವೆಲ್ಲವೂ ಸಹ ಏನು ಬೇಕಾಗಿಲ್ಲ. ನನ್ನ ತಾಯಿ ಬದುಕಿದ್ದು ಏಕೆ ಎಂದಾಗ ತನ್ನ ಮಕ್ಕಳಿಗಾಗಿ ಒಂದು ಸೂರು, ಒಂದು ಮನೆಯನ್ನು, ತಿನ್ನಲು ಒಂದು ಹೊತ್ತಿನ ಊಟ, ಒಂದು ರೊಟ್ಟಿಗಾಗಿ, ಅದಕ್ಕಾಗಿ ಆಕೆ ಇಷ್ಟೆಲ್ಲ ಕಷ್ಟಪಟ್ಟಳು ಅಂತಕ್ಕಂತಹ ಮಾತನ್ನು ಹೇಳ್ತಾ ಇದ್ದಾರೆ. ನೋಡಿ, ಮೈ ಮದರ್ ಲಿವ್ಡ್ ಫಾರ್ ಗ್ರಾಸ್ ಆ್ಯಂಡ್ ಗ್ರೈನ್, ಒಂದು ಹುಲ್ಲು ಮತ್ತು ಕಾಳುಗಳನ್ನು ಸಂಪಾದನೆ ಮಾಡೋಕ್ಕೋಸ್ಕರ ಆಕೆ ಬದುಕಿದ್ಲು. ಫಾರ್ ಹರ್ ಕಿಡ್ಸ್ ಆ್ಯಂಡ್ ಹಾರ್ಡ್ ವರ್ಕ್, ಇಲ್ಲಿ ಗ್ರಾಸ್ ಆ್ಯಂಡ್ ಗ್ರೈನ್ ಅಂದಾಗ ತನ್ನ ಮಕ್ಕಳಿಗೋಸ್ಕರ ಊಟವನ್ನು ಸಂಪಾದಿಸಿದ್ಲು. ಆ್ಯಂಡ್ ಎ ರೂಪ್ ಓವರ್ ಹೆಡ್, ತಲೆಯ ಮೇಲೆ ಒಂದು ಸೂರಂದಾಗ ಒಂದು ಮನೆಗೋಸ್ಕರ ಆಕೆ ಇಷ್ಟೆಲ್ಲ ಕಷ್ಟಪಟ್ಟಳು. ಆ್ಯಂಡ್ ಬ್ಲ್ಯಾಂಕೆಟ್ ಟು ಕವರ್, ಮಲಗಿದಾಗ ಬೆಚ್ಚಗೆ ಮಲಗಲು ಒಂದು ಹೊದಿಕೆಗಾಗಿ, ಅಂದರೆ ಮಕ್ಕಳ ಒಂದು ಶ್ರೇಯಸ್ಸಿಗಾಗಿ ಆಕೆ ಇಷ್ಟೆಲ್ಲ ಕೆಲಸಗಳನ್ನು ಮಾಡಿದ್ದಾಳೆ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ಹಾಗೆ ಆಕೆ ಯಾಕೆ ಇಷ್ಟೆಲ್ಲ ಕೆಲಸ ಮಾಡಿದ್ರು ಅಂದಾಗ, ಆ್ಯಂಡ್ ಟಾಕ್ ಈಕ್ವಲ್ ವಿತ್ ಹರ್ ಪಿಯರ್ಸ್, ಅಂದರೆ ತನ್ನಂತೆಯೇ ಇರ್ತಕ್ಕಂಥ ತನ್ನ ಸರೀಕರು, ತನ್ನ ಅಕ್ಕಪಕ್ಕದವರ ಮುಂದೆ ತಲೆ ಎತ್ತಿ ನಿಲ್ಲಲಿಕ್ಕೋಸ್ಕರ ಇಷ್ಟೆಲ್ಲ ಕಷ್ಟಗಳನ್ನು ನನ್ನ ತಾಯಿ ಅನುಭವಿಸಿದ್ದಾಳೆ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ಲೈಕ್ ಎ ವೈಲ್ಡ್ ಬಿಯರ್ ಅನ್ನೋದು ನೋಡಿ 2 ಸ್ಟ್ಯಾನ್ಸದಲ್ಲಿ ಹೇಳ್ತಾ ಇದ್ದಾರೆ. ಒಂದು
ಕಾಡಿನ ಕರಡಿಯಾಗಿ ಅಂತ ಕರಡಿಗೆ ಇಲ್ಲಿ ಅಪಹಾಸ್ಯವಾಗಿ ಹೇಳ್ತಾ ಇಲ್ಲ, ಅಷ್ಟು ಕಷ್ಟಗಳನ್ನು ಆಕೆ ಅನುಭವಿಸ್ತಾ ಇದ್ದಾಳೆ. ಆ ಎಲ್ಲ ಕಷ್ಟಗಳು ಯಾರಿಗಾಗಿ ಅಂದರೆ ತನ್ನ ಮಕ್ಕಳಿಗಾಗಿ, ತನ್ನ ಗಂಡನಿಗಾಗಿ, ತನ್ನ ಮಕ್ಕಳಿಗೆ ಒಂದು ನೆಲೆ ನೀಡೋದಕ್ಕಾಗಿ, ಅವ್ರಿಗಾಗಿ ಒಂದು ಮನೆಗಾಗಿ, ಅವರಿಗೆ ಒಂದು ಹೊತ್ತಿನ ಊಟಕ್ಕಾಗಿ ತನ್ನ ತಾಯಿ ಇಷ್ಟೆಲ್ಲ ಕಷ್ಟಗಳನ್ನು ಅನುಭವಿಸಿದ್ದಾಳೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಕೊನೆಯ ಒಂದು ಸ್ಟ್ಯಾನ್ಸಾಗೆ ಬಂದಾಗ, ಟು ದಿಸ್ ವುಮೆನ್ ಹಿಯರ್ ಸಮ್ ಲವ್, ಪ್ರೈಸ್ ಆ್ಯಂಡ್ tears of gratitude for bearing us, for rearing us, for living in the soil and for leaving us. Amidst some small talks as casual as she could go from home to fields. ಇಲ್ಲಿ ಕೊನೆಯ ಒಂದು ಸ್ಟ್ಯಾನ್ಸದಲ್ಲಿ ಕವಿ ಪಿ ಲಂಕೇಶ್ವರ ಅವರು ಹೇಳ್ತಾ ಇದ್ದಾರೆ, ಟು ದಿಸ್ ವುಮೆನ್, ಈ ಒಂದು ಹೆಣ್ಣಿಗೆ ಹಿಯರ್ ಸಮ್ ಲವ್, ನಮ್ಮ ಒಂದು ಪ್ರೀತಿ, ನಮ್ಮ ಒಂದು ಪ್ರಶಂಸೆ, ನಮ್ಮ ಒಂದು ಕೃತಜ್ಞತೆ ಕಣ್ಣೀರಿನ ಮೂಲಕ ಅರ್ಪಿಸಬೇಕಾಗಿದೆ. ತಮ್ಮ ತಾಯಿಗೆ ಆ ಕೃತಜ್ಞತೆಯನ್ನು ಹೇಳ್ತಾ ಇದ್ದಾರೆ, ತಮ್ಮ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಏಕೆಂದರೆ ತಮ್ಮನ್ನು ಹೆತ್ತದ್ದಕ್ಕೆ, ಸಾಕಿದ್ದಕ್ಕೆ, ಹಾಗೆ ತಮ್ಮನ್ನು ಸಲಹಿ ಇಷ್ಟು ದೊಡ್ಡ ವ್ಯಕ್ತಿಗಳನ್ನಾಗಿ ಮಾಡಿದ್ದಕ್ಕೆ. ಈ ಒಬ್ಬ ನನ್ನ ತಾಯಿ ಮಣ್ಣಲ್ಲೇ ಹುಟ್ಟಿ ಆ ಮಣ್ಣಲ್ಲಿ ಬದುಕಿ ಮಣ್ಣಲ್ಲಿ ಮಣ್ಣಾಗಿ ಹೋದ್ಲು. ಫಾರ್ ಲಿವಿಂಗ್ ಇನ್ ದ ಸಾಯಿಲ್, ಆಕೆ ಈ ನಮ್ಮನ್ನು ಒತ್ತು ಬೆಳೆಸಿ ಈ ಮಣ್ಣಿನಲ್ಲಿ ನಾವು ಬದುಕೋದಿಕ್ಕೆ ಮಾಡಿದ್ಲು. ಹಾಗೆ ನಮ್ಮನ್ನು ಬಿಟ್ಟು ಹಗಲಿದ್ದಾಳೆ ಈ ಮಣ್ಣಿಗೆ. ಆ್ಯಂಡ್ ಸಮ್ ಸ್ಮಾಲ್ ಟಾಕ್ಸ್, ಇವೆಲ್ಲವೂ ಕೆಲವು ಸಣ್ಣ ಮಾತುಗಳಾಗಿದೆ ಆಕೆಯ ಬಗ್ಗೆ. ಆ್ಯಂಡ್ ಆ್ಯಸ್ ಕ್ಯಾಶುಯಲ್ ಆ್ಯಸ್ ಶಿ ವುಡ್ ಗೋ ಫ್ರಮ್ ಹೋಮ್ ಟು ಫೀಲ್ಡ್ಸ್, ಆಕೆ ಮನೆಯಿಂದ ಹೊಲಕ್ಕೆ ಹೋದಂತೆ, ಮನೆಯಿಂದ ತೋಟಕ್ಕೆ ಹೋದಂತೆ ಆಕೆ ನಮ್ಮನ್ನು ಬಿಟ್ಟು ಹೊರಟಿದ್ದಾಳೆ. ಆಕೆ ತಣ್ಣಗೆ ಮಾತಾಡುತ್ತಾಳೆ, ನಮ್ಮನ್ನು ಬಿಟ್ಟು ಹೊರಟು ಹೋಗಿದ್ದಾಳೆ. ಅದಕ್ಕಾಗಿ ನಾವು ಆಕೆಗೆ ಈ ಒಂದು ಮೆಚ್ಚುಗೆ, ಕೃತಜ್ಞತೆ, ಈ ಕಣ್ಣೀರನ್ನು ನಾವು ಕೊಡಬೇಕಾಗಿದೆ. ನಮ್ಮನ್ನು ಬೆಳೆಸಿ, ನಮ್ಮನ್ನು ಉಳಿಸಿ, ನಮ್ಮನ್ನು ಈ ಮಟ್ಟಕ್ಕೆ ತಂದಂತಹ ತಾಯಿ ತೋಟಕ್ಕೆ ಹೋದ ಹಾಗೆ ನಮ್ಮನ್ನು ಬಿಟ್ಟು ಅಗಲಿದ್ದಾಳೆ ಅಂತ ಹೇಳಿ ಈ ಪದ್ಯವನ್ನು ಕೊನೆಗೊಳಿಸ್ತಾ ಇದ್ದಾರೆ. ಅಂದರೆ ಇಲ್ಲಿ ಪಿ ಲಂಕೇಶ್ವರವರ ಈ ಪದ್ಯದ ಒಂದು ಸಾಲುಗಳ ಅರ್ಥ, ನನ್ನ ತಾಯಿ ಎಷ್ಟು ಕಷ್ಟಗಳನ್ನು ಅನುಭವಿಸಿದ್ದಾಳೆ ನಮ್ಮನ್ನು ಬೆಳೆಸಿ, ನಮ್ಮನ್ನು ಈ ಒಂದು ಹಂತಕ್ಕೆ ತರೋದಕ್ಕೆ. ಆಕೆ ನಮ್ಮನ್ನು ಎಷ್ಟು ಹಗಲಿದ್ದಾಳೆ ಎಂದಾಗ, ಒಂದು ಮನೆಯಿಂದ ಹೊಲಕ್ಕೆ ಹೋದಾಗ ಮಾತಾಡುತ್ತಾ ಹೊರಟು ಹೋದ ಹಾಗೆ ನಮ್ಮನ್ನು ಬಿಟ್ಟು ಹೋಗಿದ್ದಾಳೆ ಅಂತ ಹೇಳ್ತಾ ಇದ್ದಾರೆ. ತಮ್ಮ ತಾಯಿಗೆ ತಮ್ಮ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದಾರೆ ಈ ಪದ್ಯದ ಮೂಲಕ. ನೋಡಿ, ಈ ಒಂದು ಮದರ್ ಪೊಯಮ್ನ ಸಮರಿಯನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ನೀಡಿರ್ತೇನೆ. ಈಗಾಗಲೇ ನೀವು ಕನ್ನಡದಲ್ಲಿ ಅರ್ಥ ಕೇಳಿದ್ದೀರ. ಹಾಗೆ ಇಂಗ್ಲೀಷ್ನಲ್ಲಿ ಆ ಸಮರಿ PDF ಅನ್ನು ಡೌನ್ಲೋಡ್ ಮಾಡಿಕೊಂಡು ಓದಿ, ನಿಮಗೆ ಸಂಪೂರ್ಣವಾಗಿ ಈ ಪದ್ಯವು ಅರ್ಥ ಆಗುತ್ತೆ ಅಂತ ತಿಳಿಸುತ್ತಾ ಎಲ್ಲರಿಗೂ ಧನ್ಯವಾದಗಳು.